ಬರೀ ಮನುಷ್ಯನಾಗಿ ಹುಟ್ಬಿಟ್ರೆ ಸಾಕ? ಅದಾದ್ಮೇಲೆ ಏನ್ ಮಾಡ್ಬೇಕು? ಮುಮುಕ್ಷತ್ವ ಬೇಕಂತ. ಮುಮುಕ್ಷತ್ವ ಅಂದ್ರೆ ಏನಂದ್ರೆ ಮೋಕ್ಷ ಇಚ್ಛೆ ಬೇಕು ಅಂತ ನಮಗೆ ಇಚ್ಛೆ ಬರ್ಬೇಕಂತದ್ದು ಮನಸ್ಸಿನಲ್ಲಿ. ಈಗ ಎಲ್ಲ ಎಷ್ಟೋ ಸಹಸ್ರಾರು ಮನುಷ್ಯರುಗಳಿದ್ದಾರೆ, ಬಟ್ ಎಲ್ಲರಿಗೂ ಅದು ಇಚ್ಛೆ ಬರುತ್ತಾ? ಅದು ಬರಲ್ಲ ಅಂತದ್ದು. ಅದಕ್ಕೆ ಈಶ್ವರನ ಕೃಪೆನೂ ಬೇಕಂತದ್ದು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಈಗ 4 ಚತುರ್ವಿಧ ಕೃಪೆಗಳು ಬೇಕಂತೆ. ಯಾವ್ಯಾವ 4 ಕೃಪೆಗಳು ಅಂದ್ರೆ, ಒಂದು ಈಶ್ವರನ ಕೃಪೆ, ಒಂದು ಗುರು ಕೃಪೆ, ಒಂದು ಶಾಸ್ತ್ರ ಕೃಪೆ, ಒಂದು ಅಂತಃಕರಣ ಕೃಪೆ ಅಂತ. ಈ 4 ಕೃಪೆಗಳಿದ್ದರೆ ಮಾತ್ರ ಅವನು ಮುಖ್ಯವಾಗಿ ಬ್ರಹ್ಮಜ್ಞಾನ ಹೊಂದುವುದಕ್ಕೆ ಸಾಧ್ಯ ಅಂತ. ಈಶ್ವರನ ಕೃಪೆ ಅಂದ್ರೆ ಏನು ಅಂದ್ರೆ ದೈವ ಕೃಪೆ. ದೈವ ಕೃಪೆ ಏನಂದ್ರೆ, ನಾವು ಮನುಷ್ಯನಾಗಿ ಹುಟ್ಟದೇ ಒಂದು ಈಶ್ವರನ ಅನುಗ್ರಹದಿಂದಲೇ ನಾವು ಮನುಷ್ಯನಾಗಿ ಹುಟ್ಟಿರೋದು. ಇಲ್ಲ ಅಂದ್ರೆ ಈಗ ಈಶ್ವರನ ಕೃಪೆ ಇಲ್ಲ ಅಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿರ್ಲಿಲ್ಲ. ಸೊ ಹಾಗಾಗಿ ಅವನ ಕೃಪೆ ಇದೆ ಅದು, ಹಂಗಾಗಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ. ನಾವು ಬರೀ ಮನುಷ್ಯರಾಗಿ ಹುಟ್ಟುಬಿಟ್ರೆ ಸಾಕ? ಅದಕ್ಕೆ ಒಳ್ಳೆ ಸಂಸ್ಕಾರವಂತ ಮನೆಯಲ್ಲಿ ಹುಟ್ಟಬೇಕಂತದ್ದು. ಶುಚಿನ ಶ್ರೀಮತಾಂಗಿರಿ ಅಂದ್ರೆ ಇದರಲ್ಲಿ ಭಗವದ್ಗೀತೆ ಹೇಳ್ಯಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಒಳ್ಳೆ ಪುಣ್ಯ ಮಾಡಿ, ನಾವು ಸಾಧನೆ ಮಾಡಿ, ಆ ಸಾಧನೆ ಫುಲ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ, ಸಂಪೂರ್ಣ ಆಗ್ಲಿಲ್ಲ ಅಂದ್ರೆ, ಅವಾಗ ಏನ್ ಮಾಡ್ತಾನೆ ಭಗವಂತ? ಮುಂದಿನ ಜನ್ಮದಲ್ಲಿ ನಮ್ಮನ್ನ ಒಳ್ಳೆ ಸಂಸ್ಕಾರವಂತರ ಮನೆಯಲ್ಲಿ ಹುಟ್ಟಿಸ್ತಾನಂತೆ. ಅಂದ್ರೆ ಶ್ರೀಮಂತರ ಮನೆ ಅಂದ್ರೆ ಬರೇ ಆರ್ಥಿಕವಾಗಿ ಶ್ರೀಮಂತರಲ್ಲ, ಒಳ್ಳೆ ಸಂಸ್ಕಾರವಂತರು ಆಗಿರ್ಬೇಕು, ಒಳ್ಳೆ ದೈವಿ ಇದಿರ್ಬೇಕು ಅವರ ಮನೆಯಲ್ಲಿ. ಅಂತರ ಮನೆಯಲ್ಲಿ ಹುಟ್ಟಿಸ್ತಾನಂತೆ. ಸೊ ಹಾಗಾಗಿ ಶುಚಿನ ಶ್ರೀಮತಾಂಗೇಯ ಅಂತ ಹೇಳ್ಯಾರದು. ಸೊ ಇದಕ್ಕೆಲ್ಲ ಈಶ್ವರನ ಕೃಪೆ ಬೇಕು. ಒಂದು ಮನುಷ್ಯನಾಗಿ ಹುಟ್ಟೋದಕ್ಕೂ ಈಶ್ವರನ ಕೃಪೆ ಬೇಕು. ಆಮೇಲೆ ಮತ್ತೆ ಮೋಕ್ಷ ಮುಮುಕ್ಷು ಇದು ಮಾಡಕ್ಕೂ ಮತ್ತೆ ಈಶ್ವರನ ಕೃಪೆ ಬೇಕಂತೆ. ಮತ್ತೆ ಒಳ್ಳೆ ಗುರುಗಳು ಸಿಗಕ್ಕೂ ಈಶ್ವರನ ಕೃಪೆ ಬೇಕಂತೆ. ಈಗ ಒಳ್ಳೆ ಗುರುಗಳು ಸಿಗದೆ ಈಗಿನ ಕಾಲದಲ್ಲಿ ಬಹಳ ವಿರಳ. ಈಗ ಬಹಳ ದುರ್ಲಭ ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಗುರುಗಳು ಸಿಗೋದು ಬಹಳ ಕಷ್ಟ. ಗುರುಗಳು ಎಂತ ಇರ್ಬೇಕು ಅಂದ್ರೆ, ಬರೇ ಏನೋ ಒಂದು ವಿದ್ಯೆ ಹೇಳ್ಕೊಟ್ರೆ ಲೌಕಿಕ ವಿದ್ಯೆಗೆಲ್ಲ ಗುರುಗಳು ಅಂತ ಹೇಳಕ್ಕಾಗಲ್ಲ. ನಮಗೆ ಗೊತ್ತಾ, ನಮಗೆ ಪಾರಮಾರ್ಥಿಕ ವಿದ್ಯೆ ಬೇಕು. ನಮಗೆ ಅಂದ್ರೆ ಪರಮಾರ್ಥನ ಪರಮಾತ್ಮನ ಹೊಲ್ಸ್ಕೊಳ್ಳೋ ವಿದ್ಯೆಗೆ ಪಾರಮಾರ್ಥಿಕ ವಿದ್ಯೆ ಅಂತ ಹೇಳ್ತಾರೆ. ಅದು ಆ ವಿದ್ಯೆ ಹೇಳ್ಕೊಡೋದು ಬಹಳ ದುರ್ಲಭ ಈಗಿನ ಕಾಲದಲ್ಲಿ. ಸೊ ಅದಕ್ಕೆ ಆ ಗುರುಗಳು ಹೆಂಗಿರ್ಬೇಕಂದ್ರೆ, ಅವರು ಶ್ರೋತ್ರಿಯ ನಿಷ್ಠ ಆಗಿರ್ಬೇಕಂತೆ. ಶ್ರೋತ್ರಿಯ ಅಥವಾ ಅಂದ್ರೆ ಏನಂದ್ರೆ, ಅವರು ಶ್ರುತಿ ವಾಕ್ಯಗಳನ್ನ ಎಲ್ಲ ಕಲ್ತಿರ್ಬೇಕಂತ. ಅವರು ಶ್ರುತಿ ಅಂದ್ರೆ ಏನಂದ್ರೆ ಉಪನಿಷತ್ತುಗಳ ಎಲ್ಲ ಅಭ್ಯಾಸ ಮಾಡಿರ್ಬೇಕು, ಎಲ್ಲ ಶಾಸ್ತ್ರಗಳ ಅಭ್ಯಾಸ ಮಾಡಿರ್ಬೇಕು ಅವರು. ಯಾಕೆ ಇರ್ಬೇಕು ಇವೆಲ್ಲ ಅಭ್ಯಾಸ? ಯಾಕೆ ಮಾಡ್ಬೇಕಂದ್ರೆ, ಶಿಷ್ಯರಿಗೆ ಏನೇನೋ ಸಂಶಯಗಳು ಬರ್ತವೆ. ಈಗ ಜೀವ ಬ್ರಹ್ಮ ಐಕ್ಯತೆ ಅಂತ ಹೇಳ್ತಾರೆ. ಈಗ ಜೀವ ಬ್ರಹ್ಮ ಐಕ್ಯತೆ ಹೇಗಾಗುತ್ತೆ? ಜೀವ ಬ್ರಹ್ಮ ನಾಪರ ಅಂತ ಹೇಳ್ತಾರೆ. ಈಗ ಬ್ರಹ್ಮ ಈಗ ದೇವರು ನಾವು ಒಂದೇ ಆಗಕ್ಕೆ ಸಾಧ್ಯನಾ? ಹೇಗೆ ಒಂದೇ ಆಗ್ತಾರೆ? ಆ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಅಂದ್ರೆ ನಾನೇ ಬ್ರಹ್ಮ ಅಂತ, ನಾನೇ ಬ್ರಹ್ಮನಾಗಿದ್ದೇನೆ. ಹೇಗೆ ಬ್ರಹ್ಮ ಆಗಿರ್ತೀಯ?